ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು ನಾನು ಏನು ಮಾತಾಡ್ತಾ ಇದ್ದೀನಿ ಅಂತಂದೇಳಿ. ಯಾರದೇ ಏನೇ ಹಂಗಿಲ್ಲದೆ ನಿಮ್ಮದು ನೀವೇ ಬದುಕ್ಬೋದು, ಜೀವನದಲ್ಲಿ ಸಾಧಿಸಬೇಕು ಅನ್ನೋ ಛಲ ನಿರ್ಧಾರಗಳು ನಿಮ್ಮಲ್ಲಿ ಇರಬೇಕು. ಹಾಗಿದ್ದಾಗ ಮಾತ್ರ ನೀವು ಜೀವನದಲ್ಲಿ ಮುಂದೆ ಬರೋಕ್ಕೂ ಸಾಧ್ಯ ಆಗುತ್ತೆ. ಎಷ್ಟು ಕಷ್ಟ ಬರುತ್ತೆ ಬರಲಿ, ನಾನು ಅದನ್ನು ಎದುರಿಸ್ತೀನಿ, ನಾನು ಅದನ್ನ ಏನೇ ಕಷ್ಟ ಬಂದರೂ ನಾನು ಎದುರಿಸ್ತೀನಿ ಅನ್ನೋ ಧೈರ್ಯ ನಿಮ್ಮಲ್ಲಿ ಇದ್ದರೆ ಯಾವುದೇ ಎಂಥದೇ ಕಷ್ಟ ಬರಲಿ, ಏನೇ ಬರಲಿ ನೀವು ಖಂಡಿತ ಅದನ್ನು ಎದುರಿಸ್ತೀರ. ಕಷ್ಟ ಬಂತಂತಂದೇಳಿ ಕೈಕಟ್ಟು ಕೂಡಬಾರ್ದು. ಅದಕ್ಕೆ ದೇವರು ಒಂದು ಪರಿಹಾರ ಅಂತಕ್ಕದ್ದನ್ನು ಇಟ್ಟಿರ್ತಾನೆ. ಏನೇ ಕಷ್ಟ ಬರಲಿ ಅದಕ್ಕೊಂದು ಸಣ್ಣದಾಗಿರ್ಬೋದು ಪರಿಹಾರ ನಮಗೆ ಸಿಕ್ಕೇ ಸಿಗುತ್ತೆ. ನಮಗೆ ಗೆಲುವಾದೇ ಆಗುತ್ತೆ. ನಾವು ಏನೇ ಮಾಡ್ತೀವಿ ಅಂದರೂ ಕೂಡ ನೀವು ಧೈರ್ಯದಿಂದ ಇದ್ದರೆ ಮಾತ್ರ ಅದನ್ನು ಸಾಧಿಸೋಕ್ಕೆ ಸಾಧ್ಯ ಆಗುತ್ತೆ. ಹೊರತಾಗಿ ನನಗೆ ಯಾರೇ ಏನೋ ಅಂದರು, ನಾನು ಇದನ್ನು ಮಾಡಬಾರ್ದು, ಇದು ಮಾಡಬಾರ್ದು ಅನ್ನೋ ಆಲೋಚನೆಯೇ ಇರಬಾರ್ದು ಮನುಷ್ಯನಿಗೆ. ಯಾವತ್ತು ನಿಮ್ಮ ಧೈರ್ಯನೇ ನಿಮ್ಮ ಆಲೋಚನೆ, ನೀವೇನು ಆಲೋಚನೆ ಮಾಡ್ತೀರಾ, ನೀವು ಅದನ್ನು ಹೇಗೆ ಸ್ವೀಕರಿಸ್ತೀರಾ ಅನ್ನೋದು ಮಾತ್ರ ಇವತ್ತಿನ ಜನ್ರೇಷನಲ್ಲಿ ಆಗುತ್ತೆ. ಹಂಗಾಗುತ್ತೆ. ನೀವು ಯಾವತ್ತೂ ಧೈರ್ಯಗಿರಬಾರ್ದು, ಧೈರ್ಯದಿಂದ ಇರಬೇಕು. ಯಾವತ್ತಿಗೂ ನಾನು ಸೋತೆ ಅನ್ನೋ ಮನೋಭಾವ ನಿಮ್ಮಲ್ಲಿ ಎಂದಿಗೂ ಬರಬಾರ್ದು ಸ್ನೇಹಿತರೆ. ನೋಡಿ, ಇದನ್ನು ನೆನಪಿಟ್ಕೊಳ್ಳಿ. ನೀವು ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಯಾವತ್ತು ಯಾರ ಮಾತಿಗೂ ಏನೇ ಅನ್ನಲಿ, ಏನೇ ಮಾಡಲಿ, ನೀವು ಏನೇ ಕೆಲಸ ಮಾಡ್ತಾಯಿದ್ದೀರಾ ಅದಕ್ಕೆ ಯಾರಾದರೂ ಒಂದು ಕಲ್ಲು ಎಸೆತಾರೆ. ಅದನ್ನು ನೀವು ತಲೆ ಕೆಡಿಸ್ಕೋಬಾರ್ದು. ಏನಾಗುತ್ತೋ ಆಗಲಿ, ನಾನು ಅದನ್ನು ಮಾಡೇ ಮಾಡ್ತೀನಿ, ನಾನು ಅದನ್ನು ಸಾಧಿಸ್ತೀನಿ, ನಾನು ಏನೇ ಒಂದು ಕೆಲಸ ಮಾಡಲಿ ಅದನ್ನು ನನ್ನ ಕಡೆಯಿಂದ ಆಗುತ್ತೆ ಅನ್ನೋ ಮನೋಭಾವನೆ ಇಟ್ಕೊಂಡು ನೀವು ಯಾವುದೇ ಕೆಲಸ ಸ್ಟಾರ್ಟ್ ಮಾಡಿ, ಖಂಡಿತ ನಿಮ್ಮ ಕೆಲಸಗಳು ಸಕ್ಸಸ್ ಆಗುತ್ತೆ. ಹಾಗೆ ಏನೇ ಮಾಡಿ, ನೀವು ಯಾರು ಏನೇ ಅನ್ನಲಿ, ಏನೇ ಮಾಡಲಿ, ನಿಮ್ಮ ಮನಸ್ಸಿನ ಮಾತನ್ನು ನೀವು ಕೇಳಿ. ಅದರಲ್ಲೂ ಕೆಟ್ಟದ್ದು ಇರುತ್ತೆ, ಒಳ್ಳೆಯದು ಇರುತ್ತೆ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ನಿಮ್ಮ ಮನಸ್ಸಿನ ಮಾತನ್ನು ನೀವು ಕೇಳಿ, ಯಾರ ಮಾತಿಗೂ ಕಿವಿ ಕೊಡಬೇಡಿ. ನಿಮ್ಮ ನಿರ್ಧಾರಗಳನ್ನು ನೀವೇ ತೆಗೆದುಕೊಳ್ಳಿ. ಹಾಗಾದಾಗ ನಿಮ್ಮ ಸಕ್ಸಸ್ಸು ನಿಮ್ಮ ಕೈಲೇ ಇರುತ್ತೆ. ನೀವು ಏನೇ ಕೆಲಸ ಮಾಡಿ ಧೈರ್ಯ ಇರಬೇಕು, ಸಾಧಿಸ್ತೀವಿ ಅನ್ನೋ ಛಲ ಇರಬೇಕು. ನನ್ನ ಕಷ್ಟ ಬಂದರೆ ಬರಲಿ, ಅದರಲ್ಲೂ ನಾನು ಕೂಡ ನನ್ನ ಕೆಲಸವನ್ನು ನಾನು ಮಾಡೇ ಮಾಡ್ತೀನಿ, ನಾನು ಸಾಧಿಸ್ತೀನಿ ಅನ್ನೋ ಮನೋಭಾವ ಇದ್ದಾಗ ಮಾತ್ರ ನಿನ್ನ ಕೆಲಸಗಳು ನಿನಗೆ ಕೈ ಹಿಡಿಯುತ್ತೆ. ಹೊರತಾಗಿ ನೀನು ಇನ್ನೊಬ್ಬರು ಮಾತು ಕಟ್ಟಿಕೊಂಡು ನಿನ್ನ ಕೆಲಸಗಳನ್ನು ಏನೇ ಅದು ಬೇಡ ಅಂದ್ಕೂಡಲೇ ಬಿಟ್ಬಿಟ್ಟೆ ಅಂದರೆ ಯಾವ ಕೆಲಸನೂ ಆಗಲ್ಲ ಫ್ರೆಂಡ್ಸ್. ಯಾವ ಕೆಲಸನೂ ಕೈಗೂಡಲ್ಲ. ಅವ್ರು ಎಷ್ಟೇ ಎಸಲಿ ನಾವು ಅದರಲ್ಲಿ ಎದ್ದು ಬರ್ತಾ ಇರಬೇಕು. ನಾವು ಬಿದ್ದರೆ ಎದ್ದು ಬರಲೇಬೇಕು. ಯಾವತ್ತೂ ಅಲ್ಲೇ ಕೂತ್ಕೊಳ್ಳೋಕ್ಕಾಗಲ್ಲ. ನಾವು ಬಿದ್ದರೆ ನಾವೇ ಎದ್ದೇಳಬೇಕು. ಇನ್ನೊಬ್ರು ಬಂದು ಯಾರೂ ಎತ್ತಲ್ಲ. ಅದರಲ್ಲೂ ಇರ್ತಾರೆ, ಎತ್ತೋರು ಇರ್ತಾರೆ, ಎತ್ತಲಾರ್ದವರು ಎಲ್ಲರೂ ಇರ್ತಾರೆ. ಯಾರು ತಪ್ಪು ಯಾರು ಸರಿ ಅನ್ನೋದನ್ನು ತಿಳ್ಕೊಂಡು ಮುಂದೆ ನಡೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್.